ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಷಡ್ಯಂತರ ರಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಸ್ವೈ ಅವರ ವಯಸ್ಸು ಮತ್ತು ಅವರ ವರ್ಚಸ್ಸಿಗೆ ಗೌರವ ಕೊಡಬೇಕು. ಅವರ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಪೋಸ್ಕೋ ಪ್ರಕರಣ ದಾಖಲಿಸಲಾಗಿದೆ. ತನಿಖೆ ನಡೆಯುತ್ತಿದೆ. ತನಿಖೆಯ ಬಳಿಕ ಬಿಎಸ್ವೈ ಶುದ್ಧರಾಗಿ ಹೊರಬರುತ್ತಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲ ನೀಡಲು ಯುವ ಪಡೆ ಸನ್ನದ್ಧವಾಗಿದೆ. ಅದಕ್ಕೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ದೇಶಕ್ಕಾಗಿ ನನ್ನ ಮತ ಅಭಿಯಾನ ಚುರುಕುಗೊಳಿಸಲಾಗುತ್ತಿದೆ. 90% ಹೊಸ ಮತದಾರರು ಪ್ರಧಾನಿ ಮೋದಿ ಅವರ ಪರವಾಗಿದ್ದಾರೆ. ಯುವಕರು ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯಿಂದ ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಗಳಿಸಲಿದೆ ಎಂದು ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲ, ಅದು ಚಾಲನೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಮೋದಿಯವರಿಗೆ ಯುವ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕಿನ್ನೂ ವೇಗ ಬರಬೇಕು, ಅದರದ್ದು ಪ್ರಚಾರ ಜಾಸ್ತಿ ಆಗಬೇಕು ಅನ್ನೋದು ಈ ಅಭಿಯಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನನ್ನ ಪ್ರಕಾರ 90% ಆಫ್ ದಿ ಏನು ಹೊಸ ಮತದಾರರಿದ್ದಾರೆ ಅವರು ಸನ್ಮಾನ್ಯ ಮೋದಿಯವರ ಪರವಾಗಿದ್ದಾರೆ. ಮೋದಿಯವರ ಕಾರ್ಯವನ್ನು ನೋಡಿ ಅವರು ಪ್ರಭಾವಿತರಾಗಿದ್ದಾರೆ. ದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯ ನೋಡಿ ಅವರು ನಿಶ್ಚಿತವಾಗಿಯೂ ಮೋದಿಯವರ ಒಂದು ಅತ್ಯಂತ ದೊಡ್ಡ ಫ್ಯಾನ್ಗಳಾಗಿ ಪರಿವರ್ತನೆ ಹೊಂದಿರುವಂಥದ್ದು ಸ್ಪಷ್ಟವಾಗಿ ನಾನು ಕಾಣ್ತಾ ಇದ್ದೇನೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಮತಗಳು ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ. ನನಗೆ ವಿಶ್ವಾಸ ಇದೆ, ಭಾಳ ದೊಡ್ಡ ಅಂತರದಲ್ಲಿ ಈ ಸರ್ತಿ ದೇಶಾದ್ಯಂತ ಬಿಜೆಪಿ ಗೆಲ್ತದೆ. ಅದು ಯಾವುದೂ ಇನ್ನೂ ತೀರ್ಮಾನ ಆಗಿಲ್ಲ. ಈಗ ನಾಳೆ 16 ಮತ್ತು 17 ಬರ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ತಿಳಿಸ್ತೀನಿ. 16, 17 ಎಷ್ಟು ಮೋದಿಯವರು ಯಾವಾಗ ಬರ್ತಾ ಇದ್ದಾರೆ ನಿಮಗೂ ಗೊತ್ತಿರ್ಬೇಕಲ್ಲ. 16, 19 ಅಲ್ಲ, 16, 17 ಇರ್ಬೇಕು. 16, 18 ಬರ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ಆ ಕ್ಷೇತ್ರ ಫೈನಲ್ ಆಗ್ಬೋದು ಅಂತಿದೆ. ಆದರೆ ನಮಗೂ ಸಂತೋಷ. ನನ್ನ ಪ್ರಕಾರ ಅದು ಸುಳ್ಳು. 100% ಷಡ್ಯಂತರ ಇದೆ ಅದರಲ್ಲಿ. ಅವರು ಏನು ತನಿಖೆ ಮಾಡಿದ್ಮೇಲೆ ಅದು ಶುದ್ಧವಾಗಿಯೇ ಬರ್ತಾರೆ. ಯಾಕಂದರೆ ಯಡಿಯೂರಪ್ಪನವ್ರ ವಯಸ್ಸೇನು, ಅವ್ರ ಸೀನಿಯಾರಿಟಿ ಏನು, ಈ ರೀತಿಯಾದಂಥ ಕೇಸುಗಳನ್ನು ಕೊಡೋದಂತಂದರೆ ಅತ್ಯಂತ ಒಂದು ರೀತಿಯಲ್ಲಿ ಎಲ್ಲೋ ಇದೆ, ಯಾರೋ ಇದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಕಾನೂನು ಪ್ರಕಾರ FIR ಆಗಿದೆ. ಹೀಗಾಗಿ ತನಿಖೆ ಆಗ್ತದೆ. ತನಿಖೆ ಆಗಲಿ, ಅದು ನನಗೆ ವಿಶ್ವಾಸ ಇದೆ. ಅವರು ಸಂಪೂರ್ಣವಾಗಿ ಇದರಿಂದ ಹೊರಗೆ ಬರ್ತಾರೆ. ಯಡಿಯೂರಪ್ಪನವ್ರ ಸ್ಟೇಟಸ್ ಏನು ರೀ, ಯಡಿಯೂರಪ್ಪನವ್ರ ವಯಸ್ಸೇನು, ಏನು ಅವ್ರ ಮೇಲೆ FIR ಹಾಕೋದಂತಂದ್ರೆ ಎಂಥ ಅನ್ಯಾಯ ಇದೆ. YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.